ದೀಪಾ, ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತೀಯ ತಾನೆ? ನಿಮ್ಮ ತಂದೆ ಯಾರಾದರೂ ಶ್ರೀಮಂತ ಹುಡುಗನ ತೋರಿಸಿದ್ರು ಅಂತ ನನ್ನನ್ನು ಬಿಟ್ಬಿಡಲ್ಲ ಅಲ್ವಾ? ವಿನಯ್, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ನನಗೆ ಯಾವ ಆಸ್ತಿ ಅಂತಸ್ತು ಮುಖ್ಯ ಅಲ್ಲ. ನನಗೆ ನಿನ್ನ ಪ್ರೀತಿ ಅಷ್ಟೇ ಬೇಕು, ಬೇರೆ ಇನ್ನೇನು ಬೇಡ. ನೀನೇ ನನ್ನ ಜೊತೆ ಇಲ್ಲ ಅಂದಮೇಲೆ ಆಸ್ತಿ ಅಂತಸ್ತು ಇದನ್ನೆಲ್ಲ ತಗೊಂಡು ನಾನು ಏನು ಮಾಡಲಿ? ನೀನು ಇಲ್ಲದೆ ಇರೋ ನನ್ನ ಜೀವನನ ನನಗೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ವಿನಯ್ ಮತ್ತೆ ದೀಪಾ ಇಬ್ರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇರ್ತಾರೆ. ಇಬ್ಬರ ಅಂತಸ್ತಲ್ಲಿ ತುಂಬಾನೇ ವ್ಯತ್ಯಾಸ ಇರುತ್ತೆ. ದೀಪಾ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಆದ್ರೆ ವಿನಯ್ ಒಬ್ಬ ಸಾಧಾರಣ ಹುಡುಗ ಆಗಿರ್ತಾನೆ. ನಿಜ ಹೇಳ್ಬೇಕಂದ್ರೆ ದೀಪಾ ವಿನಯ್ನ ಮನ್ಸಾರೆ ತುಂಬಾ ಪ್ರೀತಿಸ್ತಾ ಇರ್ತಾಳೆ. ಆದ್ರೆ ವಿನಯ್ ದೀಪಾನಲ್ಲ, ಅವಳ ಆಸ್ತಿನ ಪ್ರೀತಿಸ್ತಾ ಇರ್ತಾನೆ. ಇದರ ಅರಿವೇ ಇಲ್ಲದೆ ಇರೋ ದೀಪಾ ಯಾವಾಗ್ಲೂ ತನ್ನ ತಂದೆ ಹತ್ರ ತಾನು ವಿನಯ್ನೇ ಮದುವೆ ಆಗೋದು ಅಂತ ಹಠ ಮಾಡ್ತಾ ಇರ್ತಾಳೆ. ಅಪ್ಪ, ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ವಿನಯ್ನ ತುಂಬಾ ಪ್ರೀತಿಸ್ತೀನಪ್ಪ. ದೀಪಾ, ಬರೀ ಈ ಪ್ರೀತಿ ಗೀತಿಯಿಂದ ಜೀವನ ನಡೆಯಲ್ಲ. ನೀನೇನಿನ್ನು ಚಿಕ್ಕ ಮಗು ಅಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ. ಅಪ್ಪ, ನಾನು ಇದನ್ನೇ ಹೇಳ್ತಾ ಇರೋದು. ನಾನೇನು ಚಿಕ್ಕ ಮಗು ಅಲ್ಲ. ಸರಿ ಯಾವುದು ತಪ್ಪು ಯಾವುದು ಅನ್ನೋದು ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಸರಿ ತಪ್ಪು ಅದೆಷ್ಟು ಚೆನ್ನಾಗಿ ನಿನಗೆ ಅರ್ಥ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಲ್ಲ. ಈ ಕೆಲ್ಸಕ್ಕೆ ಬಾರದೆ ಇರೋ ವಿನಯನ ಬಿಟ್ಟು ಜಗತ್ತಲ್ಲಿ ಬೇರೆ ಯಾವ ಹುಡುಗರು ನಿನಗೆ ಸಿಕ್ಕಿಲ್ವಾ? ಜವಾಬ್ದಾರಿನೇ ಇಲ್ಲದೆ ಇರೋ ಹುಡುಗ ಅವನು. ಅಂಥವನ್ನ ಹೋಗಿ ಹೋಗಿ ಇಷ್ಟಪಟ್ಟಿದ್ಯಲ್ಲ. ನೋಡ್ದೀಪ, ಮದ್ವೆ ಅನ್ನೋದು ಹುಡುಗ ಹುಡುಗಿ ಕೈ ಕೈ ಹಿಡ್ಕೊಂಡು ಪಾರ್ಕು ಸಿನಿಮಾ ಅಂತ ಸುತ್ತಾಡ್ದಷ್ಟು ಸುಲಭ ಅಲ್ಲ. ಅದೊಂದು ದೊಡ್ಡ ಜವಾಬ್ದಾರಿ. ತನ್ನ ಜವಾಬ್ದಾರಿನೇ ಸರಿಯಾಗಿ ನಿಭಾಯಿಸ್ಕೊಳಕ್ ಆಗದೆ ಇರೋ ಈ ಹುಡುಗ ಮದ್ವೆ ಮಾಡ್ಕೊಂಡು ನಿನ್ನನ್ನ ಸಂಸಾರನ ನಿಭಾಯಿಸ್ತಾನೇನೋ? ಹೇಳು, ಇದಕ್ಕೇನಾದ್ರೂ ಉತ್ತರ ಇದೆಯಾ ನಿನ್ನ ಹತ್ರ? ಅಪ್ಪ ಪ್ಲೀಸ್, ನನಗೋಸ್ಕರ ಒಂದ್ಸಲ ವಿನಯ್ನ ಮೀಟ್ ಮಾಡಿ. ನನಗೆ ಗೊತ್ತು, ನೀವು ಅವನನ್ನ ಮೀಟ್ ಮಾಡಿದ್ರೆ ಖಂಡಿತ ವಿನಯ್ ನಿಮಗೆ ಇಷ್ಟ ಆಗ್ತಾನೆ. ನೀವು ಅನ್ಕೊಂಡಷ್ಟು ಕೆಟ್ಟ ಹುಡುಗ ಅಲ್ಲ ಅವನು. ಅವನು ನನ್ನನ್ನು ತುಂಬ ಪ್ರೀತಿಸ್ತಾನಪ್ಪ. ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ರೀ, ಮದುವೆ ಅನ್ನೋದು ಬಲವಂತವಾಗಿ ಮಾಡುವಂಥದ್ದಲ್ಲ. ಹಾಗಾಗಿ ಇವಳು ಇಷ್ಟೊಂದು ಕೇಳ್ಕೊಳ್ತಾ ಇದ್ದಾಳೆ ಅಂದರೆ ಒಂದ್ಸಲ ಆ ಹುಡುಗನ್ನ ಮೀಟ್ ಮಾಡೋದ್ರಲ್ಲಿ ಏನಿದೆ, ಮೀಟ್ ಮಾಡಿ ನೋಡಿ. ಸರಿ ಆಯ್ತು ದೀಪಾ, ನಾಳೆನೇ ಆ ಹುಡುಗನ ಮನೆಗೆ ಬರಕ್ಕೆ ಹೇಳು, ಅವನನ್ನ ಮೀಟ್ ಮಾಡ್ತೀನಿ. ಸರಿ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಮಾರನೇ ದಿನನೇ ವಿನಯ್ ದೀಪಾ ತಂದೆ ಎದುರಿಗೆ ಕೂತಿರ್ತಾನೆ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಪ್ಪ? ನಮ್ಮ ತಂದೆ, ತಾಯಿ ಮತ್ತೆ ನನಗೊಬ್ಳು ತಂಗಿ ಇದ್ದಾಳೆ. ಕ್ವಾಲಿಫಿಕೇಶನ್ ಏನು ನಿಂದು? ಆಮೇಲೆ ಏನು ಕೆಲಸ ಮಾಡ್ತಾ ಇದೆಯಾ? ಡಿಗ್ರಿ ಕಂಪ್ಲೀಟ್ ಆಗಿದೆ. ಸದ್ಯಕ್ಕೆ ನಾನು ಏನು ಕೆಲಸ ಮಾಡ್ತಾ ಇಲ್ಲ. ಈಗ ನನ್ನ ಪೂರ್ತಿ ಸಮಯ ಏನಿದ್ರು ದೀಪಾಗೆ ಮೀಸಲಾಗಿಟ್ಟಿದ್ದೀನಿ. ಅಂದ್ರೆ ನೀನು ಏನು ಕೆಲಸನೇ ಮಾಡ್ತಾ ಇಲ್ಲ, ಮತ್ತೆ ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ಯಾ? ಆದ್ರೆ ಏನು ಕೆಲಸನೇ ಮಾಡ್ತಾ ಇಲ್ವಲ್ಲಪ್ಪ ನೀನು. ಆರಾಮಾಗಿ ಈ ಥರ ಸುತ್ತಾಡ್ಕೊಂಡಿದ್ಯಲ್ಲ. ನಿಮ್ಮ ತಂದೆ ಏನು ಕೋಟ್ಯಾಧೀಶ್ವರ? ಅಂಕಲ್, ನಮ್ಮ ತಂದೆ ಯಾವ ಕೋಟ್ಯಾಧೀಶ್ವರರು ಅಲ್ಲ. ಅವರು ಒಂದು ಆಫೀಸಲ್ಲಿ ಚಿಕ್ಕ ಕೆಲಸ ಮಾಡ್ತಾರೆ ಅಷ್ಟೇ. ಅವ್ರ ವಿಷಯ ಬಿಡಿ ಅಂಕಲ್. ನೀವು ನೀವು ಕೋಟ್ಯಾಧೀಶ್ವರು. ನಿಮ್ಮ ಹತ್ರ ಕೋಟಿಗಟ್ಟಲೆ ಆಸ್ತಿ ಇದೆ ಅಲ್ವಾ? ದೀಪಾ ನಿಮ್ಗಿರೋ ಒಬ್ಳೆ ಮಗಳು. ನಾನು ದೀಪನ ಮದುವೆ ಆಗಿ ನಿಮ್ಮ ಅಳಿಯ ಆಗೋನಿದ್ದೀನಿ. ಹಾಗೆ ಹೇಳ್ಬೇಕಂದ್ರೆ ನಿಮ್ಮ ಈ ಎಲ್ಲ ಆಸ್ತಿ ಅಂತಸ್ತು ಮನೆ ಕಾರು ಎಲ್ಲ ನಂದೇ ಆಯ್ತಲ್ವಾ? ನಿಮ್ಮಂಥ ಕೋಟ್ಯಾಧೀಶ್ವರ ಅಳಿಯ ಆಗೋ ನಾನು ಯಾವುದೋ ಒಂದು ಆಫೀಸಲ್ಲಿ ಯಾರ್ದೋ ಕೈ ಕೆಳಗೆ ಕೆಲಸ ಮಾಡೋದು ನಿಮಗೆ ಚೆನ್ನಾಗಿ ಅನ್ಸುತ್ತಾ ಹೇಳಿ? ಅಂಕಲ್, ನೀವು ನನ್ನ ಮತ್ತೆ ದೀಪಾ ಮದುವೆಗೆ ಒಪ್ಪಿಗೆ ಕೊಡಿ. ಆಮೇಲೆ ನೋಡಿ ಮದುವೆ ನಂತರ ನಿಮ್ಮ ಎಲ್ಲ ಆಸ್ತಿ ಬಿಸ್ನೆಸ್ಸು ಎಲ್ಲ ಹೇಗೆ ನೋಡ್ಕೊಳ್ತೀನಿ ಅಂತ. ನೀನು ನಾನು ಅನ್ಕೊಂಡಿದ್ದಕ್ಕಿಂತನೂ ಬಹಳನೇ ಚಾಲಾಕಿದ್ಯಾ ಕಣೋ. ನೀನು ಏನು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ನನಗೆ. ನೀನು ನನ್ನ ಆಸ್ತಿ ಅಂತಸ್ತಿಗೋಸ್ಕರ ನನ್ನ ಮಗಳನ್ನ ಪ್ರೀತಿಸಿದ್ಯಾ ಅಲ್ವಾ? ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ನನ್ನ ಎದುರಿಗೆ ಕೂತ್ಕೊಂಡು ಇನ್ನೂ ನಾನು ನಿಮ್ಮ ಮದುವೆಗೆ ಒಪ್ಕೊಂಡು ಇಲ್ಲ, ಆಗ್ಲೇ ನಿಮ್ಮ ಆಸ್ತಿ ಎಲ್ಲ ನನಗೆ ಸೇರ್ದ ಹಾಗೆ ಅಂತ ಹೇಳ್ತೀಯಲ್ಲ, ಎಷ್ಟಿರ್ಬೇಡ ನೀನು. ನಿನ್ನಂತ ನಾಲಾಯಕ್ ನನ್ನ ಮಗನಿಗೆ ಯಾವ ಕಾರಣಕ್ಕೂ ನಾನು ನನ್ನ ಮಗಳನ್ನ ಕೊಡಲ್ಲ ಕಣ. ನನಗಿನ್ನ ಕೋಪ ಜಾಸ್ತಿಯಾಗಿ ನಾನು ಇನ್ನೇನಾದ್ರೂ ಮಾಡೋಕ್ಕೂ ಮೊದಲು ನಡಿ ಮೊದಲು ಇಲ್ಲಿಂದ. ಅಯ್ಯೋ ಅಂಕಲ್, ಯಾಕೆ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ನಾನು ಇರೋ ವಿಷಯನ ನೇರವಾಗಿ ಹೇಳಿದ್ನಪ್ಪ. ಹಾಗೆ ಇನ್ನೊಂದು ವಿಷಯ, ನನ್ನ ಹತ್ರ ಈ ರೀತಿ ವಾಯ್ಸ್ ರೈಸ್ ಮಾಡೆಲ್ಲ ಮಾತಾಡಕ್ ಬರಬೇಡಿ. ಆಮೇಲೆ ಈ ವಿಷಯ ನಿಮ್ಮ ಮಗಳು ದೀಪಾಗ್ ಗೊತ್ತಾದ್ರೆ ಗೊತ್ತಲ್ವಾ ಏನಾಗುತ್ತೆ? ದೀಪಾ ನನ್ನನ್ನು ತುಂಬಾನೇ ಪ್ರೀತಿಸ್ತಾಳೆ. ನೀವು ಅವಳ ಹತ್ರ ಹೋಗಿ ನನ್ನ ಬಗ್ಗೆ ಏನೇ ಹೇಳಿದ್ರು ಅವಳು ನಂಬೋದು ಇಲ್ಲ, ನನ್ನನ್ನು ಬಿಡೋದು ಇಲ್ಲ. ದೀಪಾ ನನ್ನ ಮಗಳು, ಅವಳು ನಾನು ಹೇಳ್ದ ಹಾಗೆ ಕೇಳೋದು. ನಿನ್ ಜೊತೆ ಇನ್ನೂ ನನಗೆ ವಾದ ಮಾಡಕ್ ಇಷ್ಟ ಇಲ್ಲ ಕಣೋ. ನಡಿ ಇಲ್ಲಿಂದ ಮೊದಲು. ಗೆಟ್ ಲಾಸ್ಟ್. ದೀಪಾ, ನೀನು ಇಷ್ಟಪಟ್ಟಿರೋದು ಇವನನ್ನ, ಇಂಥ ಹುಡುಗನ್ನ. ಇವನು ನಾನು ಅನ್ಕೊಂಡಿದ್ರಿಗಿಂತನೂ ಕೀಳ್ಮಟ್ಟದಲ್ಲಿದ್ದಾನೆ. ನಿನಗೆ ಈಗಲೂ ನೀನು ಇವನ ಜೊತೆ ಖುಷಿಯಾಗಿ ಜೀವನ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆಯಾ? ನೋಡ್ದೀಪಾ, ಆ ಹುಡುಗ ಶ್ರೀಮಂತನಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಮದುವೆಗೆ ವಿರೋಧ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡ. ನಾನು ಬೇಡ ಅಂತ ಇರೋದು ಅವನ ಕೀಳ್ಮಟ್ಟದ ಯೋಚನೆಗಳಿಂದ. ಬೇಡಮ್ಮ, ಬೇಡ ಮಗಳೇ ಆ ಹುಡುಗ.
ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಅವನ ಪ್ರೀತಿ ಇರೋದೆಲ್ಲ ನಿನ್ನ ಆಸ್ತಿ ಮೇಲೆ. ನಿನ್ನ ತಲೆಯಲ್ಲಿ ಅಲ್ಪ ಸ್ವಲ್ಪನಾದ್ರು ಬುದ್ಧಿ ಅನ್ನೋದು ಉಳ್ಕೊಂಡಿದ್ರೆ ಇನ್ಮೇಲೆ ಈ ಮನೇಲಿ ಆ ಹುಡುಗನ ಹೆಸರು ಎತ್ತಕ್ಕೆ ಹೋಗ್ಬೇಡ. ದೀಪಾ ಈಗಲೂ ತಂದೆ ಮನ್ಸು ಒಲಿಸೋಕೆ ತುಂಬಾ ಪ್ರಯತ್ನ ಮಾಡ್ತಾಳೆ, ಆದ್ರೆ ತಂದೆ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಹಾಗಾಗಿ ಅವಳು ಬೇಜಾರು ಮಾಡ್ಕೊಂಡು ಸೀದಾ ತನ್ನ ರೂಮಿಗೆ ಹೋಗ್ತಾಳೆ. 2 ದಿನಗಳಾದ್ಮೇಲೆ ದೀಪಾ, ನಿಮ್ಮಮ್ಮ ಹೇಳ್ತಾ ಇದ್ಲು ನೀನು 2 ದಿನದಿಂದ ರೂಮಿಂದ ಆಚೆನೆ ಬಂದಿಲ್ವಂತೆ, ಊಟ ತಿಂಡಿನೂ ಮಾಡಿಲ್ವಂತೆ. ಯಾಕೆ ಮಗಳೇ, ಯಾಕೆ ಈ ಥರ ಹಠ ಹಿಡ್ಕೊಂಡು ಕೂತಿದ್ಯಾ? ಅಪ್ಪ, ನಾನು ವಿನಯ್ನ ತುಂಬಾ ಪ್ರೀತಿಸ್ತೀನಿ. ಬೆಂಕಿ ಬಿತ್ತು ನಿನ್ನ ಪ್ರೀತಿಗೆ. ನೀನು ಹಠ ಮಾಡ್ತಾ ಇದೀಯ ಅಂತ ಗೊತ್ತಿದ್ದು ನಿನ್ನನ್ನು ತಗೊಂಡೋಗಿ ಹಾಳು ಬಾವಿಗೆ ತಳ್ಳಕ್ಕೆ ರೆಡಿ ಇಲ್ಲ ನಾನು. ನೀನಂತೂ ಅವನ ಮೇಲೆ ನಿನ್ನ ಪ್ರೀತಿಲಿ ಕುರುಡಿ ಆಗ್ಬಿಟ್ಟಿದ್ಯಾ. ಅದಕ್ಕೆ ಅವನು ಎಂಥವನು ಅಂತ ನಿನಗೆ ಕಾಣಿಸ್ತಾನೆ ಇಲ್ಲ. ಆದರೆ ನನಗೆ ಎಲ್ಲ ಸರಿಯಾಗಿ ಕಾಣಿಸ್ತಾ ಇದೆ, ಯಾರು ಎಂಥವ್ರು ಅಂತ ಚೆನ್ನಾಗಿ ಅರ್ಥ ಆಗಿದೆ. ಸವಿತಾ, ಇವತ್ತಿಂದ ನನಗೂ ಅಡುಗೆ ಮಾಡಬೇಡ. ನಾನು ಊಟ ತಿಂಡಿ ಏನೂ ಮಾಡಲ್ಲ. ಯಾರು ಹಠ ಗೆಲ್ಲುತ್ತೆ ಅಂತ ನಾನು ನೋಡ್ತೀನಿ. ತಂದೆ ಊಟ ತಿಂಡಿ ಬಿಟ್ಟು ಕೂತಿರೋದನ್ನ ನೋಡಿ ಕೊನೆಗೂ ದೀಪಾನೇ ಸೋಲ್ತಾಳೆ. ಅಪ್ಪ, ಕೊನೆಗೂ ನೀವೇ ಗೆದ್ರಿ, ನಾನೇ ಸೋತ್ಬಿಟ್ಟೆ. ಅಪ್ಪ, ನೀವು ಮೊದಲು ಊಟ ಮಾಡಿ. ಮೊದಲೇ ನಿಮಗೆ ಶುಗರ್ ಇದೆ, ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ. ಮೊದಲು ನೀನು ಆ ವಿನಯ್ನ ಮರೆತು ನಾನು ತೋರಿಸಿದ ಹುಡುಗನ ಜೊತೆ ಮದುವೆ ಆಗ್ತೀನಿ ಅಂತ ಮಾತ್ಕೊಡು. ಸರಿಯಪ್ಪ, ನೀವು ಯಾವ ಹುಡುಗನ ತೋರಿಸ್ತಿರೋ ನಾನೇನು ಪ್ರಶ್ನೆ ಮಾಡದೆ ಅವನನ್ನ ಮದುವೆ ಆಗ್ತೀನಿ. ಆಯ್ತು ಮಗಳೇ, ನಿನಗೆ ಈಗ ಸಂಕಟ ಆಗ್ತಿರ್ಬೋದು, ಆದರೆ ಇದರಿಂದ ನಿನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇದಾದ್ಮೇಲಿಂದ ದೀಪಾ ತಂದೆಗೆ ಮಾತು ಕೊಟ್ಟ ಹಾಗೆ ಮನೆಯಲ್ಲಿ ವಿನಯ್ನ ಹೆಸರು ಕೂಡ ಎತ್ತಲ್ಲ. ದೀಪಾ ತಂದೆ ಅಭಿಷೇಕ್ ಅನ್ನೋ ಹುಡುಗನ ಜೊತೆ ಅವಳ ಮದುವೆನ ಗೊತ್ತು ಮಾಡ್ತಾರೆ. ಅಭಿಷೇಕ್ ತಂದೆ ತುಂಬಾ ದೊಡ್ಡ ಬಿಸ್ನೆಸ್ ಮನ್ ಆಗಿರ್ತಾರೆ. ಬೀಗ್ರೆ, ಆದಷ್ಟು ಬೇಗ ಅಭಿಷೇಕ್ ಮತ್ತೆ ದೀಪಾ ಎಂಗೇಜ್ಮೆಂಟ್ ಡೇಟ್ನ ಫೈನಲ್ ಮಾಡಿಬಿಡೋಣ. ಕೆಲವೇ ದಿನಗಳಲ್ಲಿ ದೀಪಾ ಮತ್ತೆ ಅಭಿಷೇಕ್ ಎಂಗೇಜ್ಮೆಂಟ್ ಆಗುತ್ತೆ. ದೀಪಾ, ಈಗ ಹೇಗೂ ನಮ್ಮಿಬ್ರು ಎಂಗೇಜ್ಮೆಂಟ್ ಆಗಿದೆ. ಇವತ್ತೆಲ್ಲಾದರೂ ಇಬ್ರು ಹೊರಗಡೆ ಸುತ್ತಾಡ್ಕೊಂಡು ಬರೋಣವಾ? ಇಬ್ರು ಒಟ್ಟಿಗೆ ಸ್ವಲ್ಪ ಸಮಯ ಕಳೆಯೋಕ್ಕೆ ಅವಕಾಶ ಸಿಗುತ್ತೆ. ನೋಡಿ ಅಭಿಷೇಕ್, ನನಗೆ ಈ ಥರ ಹೊರಗಡೆ ಎಲ್ಲ ಸುತ್ತಾಡೋದು ಅಷ್ಟಿಷ್ಟ ಆಗಲ್ಲ. ಅಷ್ಟೇ ಅಲ್ಲ, ಅಪ್ಪನಿಗೂ ಮದುವೆಗೂ ಮೊದಲು ನಾವಿಬ್ಬರು ಈ ರೀತಿ ಒಟ್ಟಿಗೆ ಸುತ್ತಾಡೋದು ಅವರು ಇಷ್ಟಪಡಲ್ಲ ಇದನ್ನೆಲ್ಲ. ಹಾಗಾಗಿ ಐ ಆಮ್ ಸಾರಿ, ನಾನು ಬರೋಕ್ಕಾಗಲ್ಲ. ಪರವಾಗಿಲ್ಲ ಬಿಡು ದೀಪಾ, ಇನ್ನೇನು ಸದ್ಯದಲ್ಲೇ ನಮ್ಮಿಬ್ರು ಮದುವೆ ಆಗೋದಿದೆ. ಮದುವೆ ನಂತರ ಇಬ್ರು ಆರಾಮಾಗಿ ಸುತ್ತಾಡ್ಬೋದಲ್ವಾ? ಆವಾಗಂತೂ ನಿಮ್ಮ ತಂದೆ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ನಾನು ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಬಾಯ್. ಅಭಿಷೇಕ್ಗೆ ದೀಪಾಗೆ ತನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಆದರೆ ಅವಳ ಮನಸ್ಸಲ್ಲಿ ಬೇರೊಬ್ಬ ವ್ಯಕ್ತಿ ಇರ್ಬೋದು ಅನ್ನೋ ಅಂದಾಜು ಕೂಡ ಅವನಿಗಿರಲ್ಲ. ಇನ್ನೊಂದು ದಿನ ಅಂಕಲ್, ನಾನಿವತ್ತು ದೀಪನ್ನ ಶಾಪಿಂಗಿಗೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಅವಳಿಗೆ ಇಷ್ಟ ಆಗೋದೇನಾದರೂ ಕೊಡ್ಸೋಣ ಅಂತ. ನೀವು ಹ್ಞೂ ಅಂದರೆ ಕರ್ಕೊಂಡು ಹೋಗ್ತೀನಿ ಅಂಕಲ್. ಅರೆ, ಇದ್ರಲ್ಲಿ ನನ್ನನ್ನು ಕೇಳೋದು ಏನಿದೆಯಪ್ಪ? ಆರಾಮಾಗಿ ಕರ್ಕೊಂಡು ಹೋಗು. ಮದುವೆಗೂ ಮೊದಲು ಹುಡುಗಿ ಈ ರೀತಿ ಒಂದು ಒಳ್ಳೆ ಸಮಯನ ಕಳಿಬೇಕು. ಅದು ತುಂಬ ಒಳ್ಳೆಯದು. ಇಂಥ ಸಮಯ ನಿಮಗೆ ಮತ್ತೆ ಮತ್ತೆ ಜೀವನದಲ್ಲಿ ಸಿಗಲ್ಲ. ಹಾಗಾಗಿ ಆರಾಮಾಗಿ ಹೋಗಿ ಬನ್ನಿ, ಸುತ್ತಾಡ್ಕೊಂಡು ಬನ್ನಿ. ಇದರಿಂದ ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ. ಆದರೆ ಅಂಕಲ್, ದೀಪಾ ಹೇಳ್ತಿದ್ಲು ನಿಮಗೆ ಈ ರೀತಿ ಮದುವೆಗೂ ಮೊದಲು ನಾವು ಸುತ್ತಾಡೋದು ನಿಮ್ಗೆ ಇಷ್ಟ ಆಗಲ್ಲ ಅಂತ. ಹೌನಪ್ಪ, ನನಗಿಂಥದ್ದೆಲ್ಲ ಇಷ್ಟ ಆಗಲ್ಲ. ಆದರೆ ನಿನ್ನ ವಿಷಯನೇ ಬೇರೆ. ನೀನು ನನ್ನ ಮಗಳನ್ನ ಮದುವೆ ಆಗೋನು, ಇಬ್ಬರದ್ದು ಎಂಗೇಜ್ಮೆಂಟ್ ಆಗಿದೆ. ನೀನೀಗ ಪೂರ್ತಿ ಹಕ್ಕಿಂದ ಅವಳನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ಬೋದು. ಸರಿಯಪ್ಪ, ನೀವಿಬ್ರು ಹೊರಗಡೆ ಹೋಗಿ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಬನ್ನಿ. ಓಕೆ, ನನಗೊಂದು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ಬರ್ತೀನಿ. ಅಭಿಷೇಕ್, ಇವತ್ತು ಯಾಕೋ ನನಗೊಂದು ಸ್ವಲ್ಪ ಹುಷಾರಿಲ್ಲ. ನಾವು ಇನ್ಯಾವತ್ತಾದರೂ ಹೊರಗಡೆ ಹೋಗೋಣ ಪ್ಲೀಸ್. ಸರಿ ದೀಪಾ, ಏನು ತೊಂದರೆ ಇಲ್ಲ. ನಿನಗೆ ಯಾವಾಗ ಹೊರಗಡೆ ಎಲ್ಲ ಹೋಗಬೇಕು ಅಂತ ಇಷ್ಟ ಆಗುತ್ತೋ ಅವತ್ತೇ ಹೋಗೋಣ. ಅಭಿಷೇಕ್ ದೀಪಾ ಮನಸ್ಸು ಗೆಲ್ಲೋಕೆ ತುಂಬಾನೇ ಪ್ರಯತ್ನ ಮಾಡ್ತಾ ಇರ್ತಾನೆ, ಆದರೆ ಏನೂ ಪ್ರಯೋಜನ ಆಗಿರಲ್ಲ. ನೋಡ್ತಿದ್ದ ಹಾಗೆ ದಿನ ಕಳೆದು ಅಭಿಷೇಕ್ ಮತ್ತೆ ದೀಪಾ ಮದುವೆ ಆಗಿ ದೀಪಾ ಅಭಿಷೇಕ್ ಮನೆಗೆ ಬರ್ತಾಳೆ. ಮದುವೆ ನಂತರ ದೀಪಾ, ನನ್ನ ಕೆಲವು ಫ್ರೆಂಡ್ಸು ಮದುವೆಯಲ್ಲಿ ಬರೋಕ್ಕಾಗಲಿಲ್ಲ. ಅವರೆಲ್ಲ ಇವತ್ತು ನಮ್ಮ ಮನೆಗೆ ನಿನ್ನನ್ನು ನೋಡಬೇಕು ಅಂತ ಬರ್ತಾ ಇದ್ದಾರೆ. ಹಾಗಾಗಿ ಸಾಯಂಕಾಲ ಅಷ್ಟೊತ್ತಿಗೆ ಚೆನ್ನಾಗಿ ರೆಡಿಯಾಗಿರಮ್ಮ. ನನ್ನಿಂದ ಆಗಲ್ಲ, ನಾನೇನು ಪ್ರದರ್ಶನಕ್ಕಿಡೋ ಗೊಂಬೆನ ಬಂದವ್ರ ಮುಂದೆಲ್ಲ ರೆಡಿಯಾಗಿ ಕೂತ್ಕೊಳ್ಳೋಕ್ಕೆ. ಬೇಕಾದರೆ ನಿಮ್ಮ ಮಗನ ರೆಡಿ ಮಾಡಿ ಕೂರಿಸಿ ಅವ್ರ ಎದುರಿಗೆ. ನೋಡಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾನು ಯಾರ ಎದುರಿಗೂ ಬರೋಕ್ಕೆ ತಯಾರಿಲ್ಲ. ನಾನೀಗ ಹೋಗಿ ನನ್ನ ರೂಮಲ್ಲಿ ರೆಸ್ಟ್ ಮಾಡಬೇಕು. ನಾನು ಹೋಗ್ತೀನಿ. ಏನಪ್ಪ ಇದು, ನಿನ್ನ ಹೆಂಡತಿ ಹೀಗೆಲ್ಲ ಮಾತಾಡ್ತಿದ್ದಾಳೆ? ಮಾತಾಡೋ ರೀತಿನ ಇದು? ಅಷ್ಟಕ್ಕೂ ನಾನು ಅಂಥದ್ದವಳಿಗೆ ಏನಂದೆ ಇಷ್ಟು ಕೋಪ ಮಾಡ್ಕೊಂಡು ನನಗೆ ಈ ರೀತಿ ತೀರ್ಗುತ್ರ ಕೊಡೋಕ್ಕೆ? ಅಮ್ಮ, ಈ ಮದುವೆ ಟೆನ್ಷನು, ಈ ಗಲಾಟೆಲಿ ಸುಸ್ತಾಗಿರಬೇಕು. ಅದಕ್ಕೆ ಏನೇನೋ ಮಾತಾಡಿದ್ದಾಳೆ. ಹೋಗಲಿ ಬಿಡಮ್ಮ, ಬೇಜಾರು ಮಾಡ್ಕೋಬೇಡ. 1-2 ದಿನದಲ್ಲಿ ಸರಿ ಹೋಗ್ತಾಳೆ ಬಿಡು. ದೀಪಾ, ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ನೀನು ನನ್ನ ಮತ್ತು ನನ್ನ ಫ್ಯಾಮಿಲಿ ಜೊತೆ ಒಂಥರ ಏನೋ ದ್ವೇಷ ಇರೋ ಥರ ನಡ್ಕೋತಾ ಇದೆಯಾ.
ಮದುವೆಗೂ ಮೊದಲು ನೀನು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಅವಾಗ ನೀನು ತುಂಬ ಸಂಕೋಚ ಸ್ವಭಾವದವಳು, ಜನರ ಜೊತೆ ಅಷ್ಟು ಈಸಿಯಾಗಿ ಮಿಂಗಲ್ ಆಗಲ್ಲ, ಈ ಥರ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನಗೆ ಈಗ ಅರ್ಥ ಆಗ್ತಿರೋದೇನೆಂದರೆ, ನೀನು ಮುಜುಗರದ ಸ್ವಭಾವದವಳಲ್ಲ, ದುರಹಂಕಾರದ ಸ್ವಭಾವದವಳು ಅಂತ. ಹೋಗಲಿ, ನೀನು ನಮ್ಮ ಜೊತೆ ಈ ರೀತಿ ನಡ್ಕೊಳ್ಳೋಕೆ ಕಾರಣ ಏನು ಅಂತನಾದರೂ ಹೇಳ್ಬೋದಾ? ಓ, ಕಾರಣ ಏನು ಅಂತ ತಿಳ್ಕೊಬೇಕಾ? ಆಯ್ತು, ಕೇಳಿ, ಹೇಳ್ತೀನಿ. ನೋಡಿ, ನನಗೆ ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಈ ಸೋ ಕಾಲ್ಡ್ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವುದೇ ಇಂಟ್ರೆಸ್ಟೂ ಇಲ್ಲ. ಇನ್ನೂ ಹೇಳಬೇಕಂದ್ರೆ ನನಗೆ ಈ ಮದುವೆಲೇ ಇಂಟ್ರೆಸ್ಟ್ ಇರಲಿಲ್ಲ. ಮದುವೆಗೂ ಮೊದಲು ನಾನು ನಿಮ್ಮನ್ನು ಎಷ್ಟು ಇಗ್ನೋರ್ ಮಾಡಿದೆ. ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಎಷ್ಟೆಲ್ಲ ಹಿಂಟ್ ಕೊಟ್ಟೆ, ಆದರೆ ನೀವು ಯಾವುದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅಂತಂದರೆ ಈ ಮದುವೆ ಫಿಕ್ಸ್ ಆಗೋವಾಗಲೇ ಯಾಕೆ ನೀನು ಹೇಳಿಲ್ಲ? ಇಷ್ಟ ಇಲ್ಲದೆ ನನ್ನನ್ನು ಮದುವೆ ಆಗಿ ಈ ರೀತಿ ನನ್ನ ಜೀವನ ಹಾಳು ಮಾಡೋ ಅಂಥದ್ದು ಏನಿತ್ತು ನಿನಗೆ? ಮದುವೆಗೂ ಮೊದಲೇ ಇದನ್ನೆಲ್ಲ ಹೇಳ್ದೆ ಮದುವೆ ಮಾಡಿಕೊಂಡು ಈಗ ಇದನ್ನೆಲ್ಲ ಹೇಳ್ತಾ ಇದೆಯಾ? ಹಾಂ, ನಮ್ಮಮ್ಮನ ಜೊತೆ ಅಷ್ಟೊಂದು ನಿಷ್ಠುರವಾಗಿ ನಡ್ಕೊಂಡಿಯಲ್ಲ ಇವಾಗ, ಅಂಥದ್ದು ನಮ್ಮಮ್ಮ ಏನು ಹೇಳಿದ್ರು ನಿನಗೆ? ಅವ್ರ ಫ್ರೆಂಡ್ಸ್ ಬರ್ತಾರೆ, ಅವರಿಗೆ ನಿನ್ನನ್ನು ಪರಿಚಯ ಮಾಡಿಸ್ತೀನಿ ಅಂತ ಅಷ್ಟೇ ಅವ್ರು ಹೇಳಿದ್ದು. ಅಷ್ಟಕ್ಕೆ ಅಮ್ಮನ ಜೊತೆ ಆ ರೀತಿ ನಡ್ಕೋಬೇಕಿತ್ತ ನೀನು? ನೋಡಿ ಅಭಿಷೇಕ್, ನನಗೆ ಇಷ್ಟ ಇಲ್ಲ ಅಂದರೂ ನಾನು ಈ ಮದುವೆ ಯಾಕಾದೆ ಅಂದರೆ ನಮ್ಮ ತಂದೆಗೋಸ್ಕರ. ನಮ್ಮ ತಂದೆ ಹೇಳಿದ್ದಕ್ಕೋಸ್ಕರನೇ ನಾನು ಈ ಮದುವೆ ಆಗಿದ್ದು. ನಾನು ನಮ್ಮ ತಂದೆಗೆ ಅವ್ರು ತೋರಿಸೋ ಹುಡುಗನ್ನ ನಾನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತಿನ ಪ್ರಕಾರ ಅವರು ನಿಮ್ಮನ್ನು ಇಷ್ಟಪಟ್ಟರು, ನಿಮ್ಮನ್ನು ಮದುವೆ ಆದೆ, ಅಷ್ಟೇ. ಅಷ್ಟು ಬಿಟ್ಟರೆ ನಿಮ್ಮನ್ನು ಮದುವೆ ಮಾಡಿಕೊಂಡು ನಿಮ್ಮ ಹೆಂಡತಿಯಾಗಿ ನಿಮ್ಮ ಮನೆಗೆ ಸೊಸೆಯಾಗಿ ಸಂಸಾರ ಮಾಡೋ ಯಾವುದೇ ಉದ್ದೇಶನೂ ನನಗಿಲ್ಲ. ನಿಮ್ಮಪ್ಪನ ಇಷ್ಟಕ್ಕೋಸ್ಕರ ನೀನು ಮದುವೆ ಆದೆ ಏನೋ ಸರಿ, ಆದರೆ ಮದುವೆ ಆದ ನಂತರ ಈ ರೀತಿ ಎಲ್ಲ ನಡ್ಕೊಂಡ್ರೆ ನಿನ್ನ ಜೀವನನೇ ಚೆನ್ನಾಗಿರಲ್ಲ ಅನ್ನೋದಾದ್ರೂ ನಿನಗೆ ಗೊತ್ತಾ? ನನಗೆ ಎಲ್ಲ ಗೊತ್ತು, ಆದರೂ ನನಗೆ ನಿಮ್ಗಳ ಜೊತೆ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ನನಗೆ ನೀವು ಇಷ್ಟ ಇಲ್ಲ, ನಿಮ್ಮ ಕುಟುಂಬ ಇಷ್ಟ ಇಲ್ಲ. ನಿಮ್ಮಮ್ಮ ನನ್ನನ್ನು ಸೊಸೆ ಅಂತ ನೋಡೋದು, ನನ್ನ ಮೇಲೆ ಸೊಸೆ ಅಂತ ಹಕ್ಕು ಚಲಾಯಿಸೋದು, ಇದು ಯಾವುದನ್ನು ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನೋಡ್ದೀಪ, ನಿನ್ನ ಮತ್ತು ನಿನ್ನ ತಂದೆ ಮಧ್ಯೆ ಏನು ಸಮಸ್ಯೆ ಇತ್ತು, ಏನಾಗಿತ್ತು, ಇದು ಯಾವುದೂ ನನಗೆ ಗೊತ್ತಿಲ್ಲ. ಆದರೆ ನಿಮ್ಗಳ ಮಧ್ಯೆ ಇರೋ ಸಮಸ್ಯೆಯಿಂದ ನನ್ನ ಮತ್ತು ನನ್ನ ಕುಟುಂಬ ನರಳೋ ಹಾಗೆ ಯಾಕೆ ಮಾಡ್ತಾ ಇದೀಯಾ? ನಮ್ಮಮ್ಮ ಒಬ್ಬಳು ಸಾಧಾರಣ ಹೆಣ್ಮಗಳು. ಅವರು ನನ್ನ ಮದುವೆ ಬಗ್ಗೆ ಎಷ್ಟೆಲ್ಲ ಕನಸು ಕಂಡಿದ್ರು. ತನ್ನ ಸೊಸೆನ ತನ್ನ ಹಾಗೆ ನೋಡ್ಕೋಬೇಕು, ಹೀಗೆ ನೋಡ್ಕೋಬೇಕು, ಮಗಳ ಥರ ನೋಡ್ಕೋಬೇಕು ಅಂತೆಲ್ಲ ಏನೇನೋ. ದೀಪ, ನಮ್ಮಮ್ಮನ ಎಷ್ಟೋ ವರ್ಷಗಳ ಕನಸನ್ನು ದಯವಿಟ್ಟು ಹೊಸ್ಗೆ ಹಾಕಬೇಡ. ನಿಮ್ಮಪ್ಪಂಗೋಸ್ಕರ ಇಷ್ಟ ಇಲ್ಲದೆ ಇದ್ರು ಈ ಮದುವೆ ಆಗಿರೋ ನೀನು, ನನ್ನ ತಾಯಿಗೋಸ್ಕರ ನನ್ನ ಹೆಂಡತಿ ಆಗಿಲ್ಲದೆ ಇದ್ರೂ ಪರವಾಗಿಲ್ಲ, ನಮ್ಮಮ್ಮನಿಗೊಂದು ಒಳ್ಳೆ ಸೊಸೆ ಥರ ನಾಟಕನಾದರೂ ಮಾಡ್ಬೋದಲ್ವಾ? ನಾನು ನಿನಗೆ ಯಾವತ್ತೂ ಏನೂ ಹೇಳಕ್ಕೆ ಬರಲ್ಲ, ಹೆಂಡತಿಯನ್ನು ಅಧಿಕಾರ ಚಲಾಯಿಸಕ್ಕೆ ಬರಲ್ಲ. ಆದರೆ ನಮ್ಮನ ಮನಸ್ಸಿಗೆ ಮಾತ್ರ ದಯವಿಟ್ಟು ನೋವಾಗೋ ಹಾಗೆ ನಡ್ಕೋಬೇಡ, ಅಷ್ಟೇ ನಾನು ನಿನ್ನ ಹತ್ರ ಕೇಳೋದು. ಬಹಳ ವಿಚಿತ್ರವಾದ ಮನುಷ್ಯ ರೀ ನೀವು. ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವುಗಳು ಯಾರೂ ನನಗೆ ಇಷ್ಟ ಇಲ್ಲ, ನಿಮ್ಮ ಜೊತೆ ಜೀವನ ಮಾಡೋದು ಇಷ್ಟ ಇಲ್ಲ ಅಂತ. ಆದರೂ ನೀವು ನನ್ನ ಜೊತೆ ಜೀವನ ಮಾಡೋಕ್ಕೆ ರೆಡಿ ಆಗಿದ್ದೀರಲ್ಲ. ಯಾಕಂದರೆ ನಿನ್ನ ಥರ ಸಂಬಂಧಗಳನ್ನು ಕೇರ್ಲೆಸ್ ಆಗಿ ತಮಾಷೆಯಾಗಿ ನೋಡಲ್ಲ, ನಮ್ಮ ಉಪಯೋಗಕ್ಕೆ ತಕ್ಕನಂಗೆ ಉಪಯೋಗಿಸ್ಕೊಳ್ಳಲ್ಲ. ಇಡೀ ಸಮಾಜದ ಎದುರಿಗೆ ನಾನು ನಿನ್ನ ಕೈ ಹಿಡ್ದಿದ್ದೀನಿ, ಮದುವೆ ಆಗಿದ್ದೀನಿ. ಏನೋ ಒಂದು ಸಣ್ಣ ವಿಷಯಕ್ಕೆ ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಳೋಕ್ಕೆ ಹೇಗೆ ಸಾಧ್ಯ? ಎಂಥ ಮನುಷ್ಯ ಇವರು! ನಾನು ಇಷ್ಟೆಲ್ಲ ಇನ್ಸಲ್ಟ್ ಮಾಡಿದ್ರು, ಮುಖಕ್ಕೆ ಹೊಡೆದಂಗೆ ಮಾತಾಡಿದ್ರು ಅವರು ಈ ರೀತಿ ಮಾತಾಡಿ ಹೋಗ್ತಿದ್ದಾರೆ. ನನ್ನನ್ನು ಬಿಟ್ಬಿಡ್ಬೇಕು, ಈ ಸಂಬಂಧದಿಂದ ಆಚೆ ಹೋಗ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾನೆ ಇಲ್ವಲ್ಲ. ನಿಧಾನವಾಗಿ ದಿನಗಳು ಕಳೀತಾ ಇರತ್ತೆ. ದೀಪ ಅಭಿಷೇಕ್ ಮನೇಲಿ ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾ ಇರಲ್ಲ. ಅವರಾಗೆ ಮಾತಾಡ್ಸ್ದಾಗ್ಲೂ ಸರಿಯಾಗಿ ಉತ್ತರ ಕೊಡ್ತಾ ಇರಲ್ಲ, ಕೋಪದಲ್ಲಿ ಮಾತಾಡ್ತಾ ಇರ್ತಾಳೆ. ದೀಪ ಮತ್ತೆ ಅಭಿಷೇಕ್ ಮದುವೆ ಆಗಿ 1 ತಿಂಗಳು ಕಳೆಯುತ್ತೆ. ಅಭಿ, ನೀನು ಮತ್ತೆ ದೀಪ ಮದುವೆ ಆಗಿ ಇವತ್ತಿಗೆ 1 ತಿಂಗಳಾಯ್ತು. ಹಾಗಾಗಿ ಇವತ್ತವಳನ್ನೇ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗು, ಅವಳಿಗೆ ಇಷ್ಟ ಆಗೋ ಬಟ್ಟೆ, ಒಡವೆ, ಏನು ಬೇಕು ಎಲ್ಲ ಕೊಡಿಸು. ಒಟ್ಟಿನಲ್ಲಿ ನನ್ನ ಸೊಸೆ ಇವತ್ತು ನಗ್ನಗ್ತಾ ಇರಬೇಕು, ಅವಳಿಗೆ ಯಾವ ರೀತಿ ಬೇಜಾರು ಆಗಬಾರ್ದು. ಆಯ್ತಮ್ಮ, ಕರ್ಕೊಂಡು ಹೋಗ್ತೀನಿ. ದೀಪ, ಅಮ್ಮ ಹೇಳ್ತಾ ಇದ್ರು ಇವತ್ತಿಗೆ ನಮ್ಮ ಮದುವೆ ಆಗಿ 1 ತಿಂಗಳಾಯಿತು, ಸೊ ನಾವಿಬ್ಬರು ಫಸ್ಟ್ ಮಂತ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ. ನಾನು ನಿನ್ನ ಹೊರಗಡೆ ಕರ್ಕೊಂಡು ಹೋಗಿ ನಿನಗೆ ಬೇಕಾಗಿದ್ದನ್ನೆಲ್ಲ ಕೊಡ್ಸ್ಕೊಂಡು ಕರ್ಕೊಂಡು ಬಾ ಅಂತ ಅಮ್ಮ ಹೇಳಿದ್ದಾರೆ. ನಿನಗೆ ಶಾಪಿಂಗ್ ಮಾಡೋದಾದರೂ ಇಷ್ಟ ಆಗ್ಬೋದಲ್ವಾ? ಬರ್ತೀಯಾ ನನ್ನ ಜೊತೆ? ಓ, ಅಂದರೆ ನೀವಿಬ್ರು ಅಮ್ಮ ಮಗ ಸೇರಿಕೊಂಡು ನಿಮ್ಮ ಹಣದ ಬಲದಿಂದ ನನ್ನನ್ನು ಕೊಂಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ನೀವೇನು ಅನ್ಕೊಂಡಿದ್ದೀರಾ? ನೀವು ನಿಮ್ಮ ನೋಟಿನ ಕಂತಗಳನ್ನು ತೋರಿಸಿದ ತಕ್ಷಣ ನಾನು ಬಂದು ನಿಂತ್ಕೊಂಡು ನೀವು ಹೇಳ್ದಾಗ ಕೇಳ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೋಡ್ದೀಪ, ನಾನು ನಿನಗೆ ಈಗಾಗಲೇ ಹೇಳಿದ್ದೀನಿ, ಅಮ್ಮನ ಖುಷಿ ನನಗೆ ತುಂಬ ಮುಖ್ಯ. ನೀನು ಈ ಮನೇಲಿ ಇರಬೇಕಂದ್ರೆ ನಮ್ಮ ಮನೆಯವ್ರ ಭಾವನೆಗಳಿಗೆ ಬೆಲೆ ಕೊಡಲೇಬೇಕು. ಇಲ್ಲಾಂದರೆ ಬೇಕಾದರೆ ನಾನು ನಿನ್ನನ್ನು ನಿಮ್ಮ ತಂದೆ ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಇಲ್ಲ, ನಾನು ಎಲ್ಲೂ ಹೋಗಲ್ಲ, ಯಾರ ಮನೆಗೂ ಹೋಗಲ್ಲ. ನೀನು ಏನು ಹೆದರ್ಕೋಬೇಡ, ನಿನ್ನ ಮೇಲೆ ಯಾವುದೇ ಆರೋಪ ಬರೋಕ್ಕೂ ನಾನು ಬಿಡಲ್ಲ. ಎಲ್ಲ ತಪ್ಪನ್ನು ನಾನು ನನ್ನ ಮೇಲೆ ಹಾಕೊಳ್ತೀನಿ.
ನಾನೇ ನಿನ್ನನ್ನು ಬಿಡ್ತಾ ಇದ್ದೀನಿ ಅಂತ ನಿನ್ನ ತಂದೆ ತಾಯಿ ಹತ್ರ ಹೇಳ್ತೀನಿ. ಅಭಿಷೇಕ್, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನನಗೆ ಮತ್ತೆ ಆ ಬಂಗಾರದ ಪಂಜರಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ಆ ಮನೇಲಿ ನನಗೆ ಉಸಿರು ಕಡಿತಾಗುತ್ತೆ. ನಾನಿಲ್ಲಿರೋದು ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಹೇಳ್ಬಿಡಿ, ನಾನು ಮತ್ತಿನ್ನೆಲ್ಲಾದ್ರೂ ಹೋಗ್ಬಿಡ್ತೀನಿ. ಆದರೆ ನಮ್ಮ ತಂದೆ ಮನೆಗೆ ಮಾತ್ರ ನಾನು ಹೋಗಲ್ಲ. ದೀಪಾ, ಕಾಮ್ ಡೌನ್, ಕೂಲ್ ಆಗಿರು. ನಾನು ನಿನ್ನನ್ನು ನಿಮ್ಮ ತಂದೆ ಮನೆಗೆ ಹೋದರೆ ನೀನು ಖುಷಿಯಾಗಿರ್ತೀಯೇನೋ ಅಂತ ಅಷ್ಟೇ ಅಲ್ಲಿಗೆ ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ನಾನು ಬಯಸೋದೇನೆಂದರೆ ನೀನು ಎಲ್ಲೇ ಇದ್ರೂ ಖುಷಿಯಾಗಿರಬೇಕು ಅಂತ ಅಷ್ಟೇ. ಯಾಕಂದರೆ ಮೊದಲನೇ ಸಲ ನಾನು ನಿನ್ನನ್ನು ನೋಡಿದ್ನಲ್ವ, ಆವಾಗಲೇ ನೀನೇ ನನ್ನ ಜೀವನದ ಸಂಗಾತಿ ಅಂತ ನಾನು ಡಿಸೈಡ್ ಮಾಡಿದ್ದೆ. ನಾನು ನಿನ್ನನ್ನು ನೋಡಿದ ಮೊದಲನೇ ದಿನದಿಂದನೇ ನಾನು ನಿನ್ನನ್ನು ಇಷ್ಟಪಡೋಕೆ ಶುರು ಮಾಡಿದ್ದೆ. ನನಗೆ ಬೇಕಾಗಿರೋದಿಷ್ಟೇ, ನಾನು ಇಷ್ಟಪಡೋರು ಯಾವಾಗಲೂ ಸಂತೋಷವಾಗಿರಬೇಕು. ನಿನಗೀಗಲೂ ವಿನಯ ಬೇಕು, ವಿನಯ್ ಜೊತೆ ಇದ್ರೇ ನೀನು ಸಂತೋಷವಾಗಿರ್ತೀಯ ಅಂತ ಅನಿಸಿದ್ರೆ ನಿನ್ನನ್ನು ವಿನಯ್ ಜೊತೆ ಕಳಿಸ್ಕೊಡೋಕ್ಕೂ ನಾನು ರೆಡಿ. ವಿನಯ್, ನಿಮಗೆ ವಿನಯ್ ಬಗ್ಗೆ ಹೇಗೆ ಗೊತ್ತು? ಏನು ಗೊತ್ತು? ನನಗೆಲ್ಲ ಗೊತ್ತು. ವಿನಯ್ ಬಗ್ಗೆ ನನಗೆ ಎಲ್ಲ ಗೊತ್ತು. ವಿನಯ್ ಬಗ್ಗೆ ನೀನು ತಿಳ್ಕೊಂಡಿರೋದ್ರಿಗಿಂತನೂ ಜಾಸ್ತಿನೇ ನಾನು ತಿಳ್ಕೊಂಡಿದ್ದೀನಿ. ವಿನಯ್ ಮೇಲಿನ ಪ್ರೀತಿ ನಿನ್ನನ್ನು ಅದೆಷ್ಟು ಕುರುಡು ಮಾಡಿಬಿಡ್ತು ಅಂದರೆ ನೀನು ಅವನು ಎಂಥವನು ಅಂತ ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀನು ಅವತ್ತು ನಿಮ್ಮ ತಂದೆ ಕೊಟ್ಟಿರೋ ಮಾತಿಗೋಸ್ಕರ ಇಷ್ಟ ಇಲ್ಲದೆ ಇದ್ರೂ ನನ್ನನ್ನು ಮದುವೆ ಆದೆ ಅಂತ ಒಂದು ಮಾತು ಹೇಳ್ದಲ್ವಾ, ನಾನು ಅವತ್ತೇ ನೀನು ಈ ರೀತಿ ಎಲ್ಲ ನಡ್ಕೊಳ್ಳೋಕೆ ಕಾರಣ ಏನು ಅಂತ ತಿಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದೆ. ನನಗೆ ಗೊತ್ತಿರೋ ನಿನ್ನ ಕೆಲವು ಫ್ರೆಂಡ್ಸ್ಗಳ ಹತ್ರ ವಿಚಾರಿಸಿದಾಗ ವಿನಯ್ ಮತ್ತು ನಿನ್ನ ಬಗ್ಗೆ ನನಗೆ ಗೊತ್ತಾಯಿತು. ನೀನು ವಿನಯ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ತಂದೆ ಅದಕ್ಕೆ ಒಪ್ಪಲಿಲ್ಲ. ಅನಿವಾರ್ಯವಾಗಿ ನೀನು ನನ್ನನ್ನು ಮದುವೆ ಆಗಬೇಕಾಯ್ತು ಅಂತ ನನಗೆ ಗೊತ್ತಾಯಿತು. ನಿಮಗೆ ಗೊತ್ತಾ ಅಭಿಷೇಕ್, ನಿಮ್ಮ ಹತ್ರ ಏನು ಹಣ ಇದೆಯಲ್ವಾ, ಆ ಹಣ ಕಂಡ್ರೇನೆ ನನಗೆ ದ್ವೇಷ. ನಿಮ್ಮ ಹತ್ರ ಹಣ ಇದೆ ಅಂತ ತಾನೇ ನಮ್ಮ ತಂದೆ ನಿಮ್ಮ ಜೊತೆ ನನ್ನ ಮದುವೆ ಮಾಡಿದ್ದು. ಇದೇ ಹಣ ಏನಾದರೂ ನನ್ನ ವಿನಯ್ ಹತ್ರ ಇದ್ದಿದ್ರೆ ಇವತ್ತು ನಾವಿಬ್ಬರು ಒಟ್ಟಿಗೆ ಇರ್ತಾ ಇದ್ವಿ. ಇದೇ ನೀನು ತಪ್ಪು ತಿಳ್ಕೊಂಡಿರೋದು. ಯಾವ ವಿನಯ್ನೇ ನಿನ್ನ ಜೀವನ ಅಂದ್ಕೊಂಡಿದ್ಯೋ, ಯಾವ ವಿನಯ್ಗೋಸ್ಕರ ನಿನ್ನ ಈಗಿನ ಜೀವನನ ಹಾಳು ಮಾಡ್ಕೊಳ್ಳೋಕೆ ತಯಾರಿದೆಯೋ, ನಿನ್ನ ಕುಟುಂಬನ ಬಿಡೋಕ್ಕೆ ತಯಾರಿದೆಯೋ, ಆ ವಿನಯ್ ಇನ್ನೂ ನಿನಗೋಸ್ಕರ ಕಾಯ್ತಾ ಕೂತಿದ್ದಾನೆ ಅಂತ ಮಾಡಿದ್ಯಾ? ಅವನು ಯಾವಾಗಲೂ ತನ್ನ ಜೀವನದಲ್ಲಿ ಮುಂದೆ ಹೋಗಾಯ್ತು. ಅವನಿಗೆ ಪ್ರೀತಿ ಇದ್ದಿದ್ದು ಬರೀ ನಿನ್ನ ಹಣದ ಮೇಲೆ ಅಷ್ಟೇ ಹೊರತು ನಿನ್ನ ಮೇಲಲ್ಲ. ನೀನು ಸಿಕ್ಕಿಲ್ಲ ಅಂದಮೇಲೆ ಇನ್ಯಾವುದಾದ್ರೂ ಒಬ್ಳು ಹಣ ಇರೋ ಹುಡುಗಿನ ಹುಡ್ಕೊಂಡು ಅವ್ನು ಹೋಗಾಯ್ತು. ಅವನ ಈ ದುರುದ್ದೇಶ ನಿಮ್ಮ ತಂದೆ ಆವಾಗಲೇ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೆ ಅವರು ನಿನ್ನನ್ನು ಅವನ ಜೊತೆ ಮದುವೆ ಮಾಡಲಿಲ್ಲ. ಇದೆಲ್ಲ ನಾನೇ ಖುದ್ದು ಸಂಗ್ರಹಿಸಿರೋ ಮಾಹಿತಿಗಳು, ಇದರಲ್ಲಿ ಯಾವುದೇ ಸುಳ್ಳಿಲ್ಲ. ನಾನೇನಾದರೂ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿನ್ಗನ್ಸಿದ್ರೆ ಆ ವಿನಯ್ ಎಲ್ಲಿದ್ದಾನೆ, ಏನು ಎತ್ತ ಎಲ್ಲ ನಾನು ಐಡೆಂಟಿಫೈ ಮಾಡಿದ್ದೀನಿ. ಎಲ್ಲ ಡೀಟೇಲ್ಸ್ ನಿನಗೆ ಕೊಡ್ತೀನಿ, ನೀನೇ ಖುದ್ದು ಹೋಗಿ ಕಣ್ಣಾರೆ ನೋಡ್ಕೊಂಡು ಬರ್ಬೋದು. ಅವನಿಗೀಗ ದೀಪಾ ಅನ್ನೋ ಒಬ್ಳು ತನ್ನ ಜೀವನದಲ್ಲಿ ಬಂದಿದ್ಲು ಅನ್ನೋ ನೆನಪು ಕೂಡ ಇಲ್ಲ. ಬೇಡ, ನೀವು ಹೇಳೋದ್ರಲ್ಲಿ ನನಗೆ ಗೊತ್ತಾಗ್ತಿದೆ ನೀವು ಹೇಳ್ತಾ ಇರೋದೆಲ್ಲ ಸತ್ಯ ಅಂತ. ನಮ್ಮ ತಂದೆ ಕೂಡ ಇದನ್ನೇ ಸಾರಿ ಸಾರಿ ಹೇಳಿದ್ರು, ಆದರೆ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಇಷ್ಟೆಲ್ಲ ಗೊತ್ತಾದ್ಮೇಲೂ ನೀವು ನನ್ನ ಜೊತೆ ಜೀವನ ಮಾಡೋಕ್ಕೆ ತಯಾರಿದ್ದೀರಾ? ನಿನ್ನ ಈ ಪ್ರಶ್ನೆಗೆ ನಾನು ಈಗಾಗಲೇ ಉತ್ತರ ಕೊಟ್ಟಾಗಿದೆ. ನಾನು ನಿನ್ನನ್ನು ಈ ವಿಷಯ ಎಲ್ಲ ಗೊತ್ತಾಗೋಕ್ಕೂ ಮೊದಲು ಎಷ್ಟು ಪ್ರೀತಿಸ್ತಿದ್ನೋ ಈಗಲೂ ಅಷ್ಟೇ ಪ್ರೀತಿಸ್ತೀನಿ, ಇನ್ನು ಮುಂದೆನೂ ಪ್ರೀತಿಸ್ತೀನಿ. ಅಭಿಷೇಕ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಅಂಥ ವ್ಯಕ್ತಿಗೋಸ್ಕರ ನಾನು ನನ್ನ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದೆ. ನಿಮ್ಮೆಲ್ರಿಗೂ ತುಂಬ ನೋವು ಕೊಟ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬೇಡಿ. ಇನ್ಮೇಲೆ ನಾನು ಎಲ್ಲ ಮರೆತು ನಿಮ್ಮ ಜೊತೆ ಹೊಸ ಜೀವನ ಶುರು ಮಾಡ್ತೀನಿ. ಅತ್ತೆ ನನ್ನನ್ನು ಮಗಳ ಥರ ನೋಡ್ತಿದ್ರು, ಅಂಥವರಿಗೂ ನಾನು ಎಷ್ಟು ನೋವು ಕೊಟ್ಟೆ. ಇಲ್ಲ, ಇನ್ಮೇಲೆ ನಾನು ಬದಲಾಗ್ತೀನಿ. ಹೀಗೆ ದೀಪಾ ಮತ್ತು ಅಭಿಷೇಕ್ ಒಂದಾಗ್ತಾರೆ. ಮುಂದೆ ಅವ್ರ ಜೀವನ ತುಂಬ ಸಂತೋಷವಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.